ಹಾಯ್ ಫ್ರೆಂಡ್ಸ್, ಉತ್ತರ ಕೊರಿಯಾ ದೇಶಕ್ಕೆ ಸಂಬಂಧಪಟ್ಟ ತುಂಬ ವಿಷಯಗಳು ನಮಗೆ ಗೊತ್ತು. ಆ ದೇಶದ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಬಗ್ಗೆ ಕೂಡ ನಮಗೆ ಗೊತ್ತು. ಇವರು ಯಾವ ದೇಶಕ್ಕೂ ಭಯಪಡದೆ ಸ್ವತಂತ್ರವಾಗಿ ಆಯುಧಗಳನ್ನು ತಯಾರಿಸುವುದು, ಅವುಗಳನ್ನು ಪ್ರಯೋಗ ಮಾಡೋದು ಎಲ್ಲವನ್ನ ಮಾಡ್ತಿರ್ತಾರೆ. ಒಂದು ಕಡೆ ಅಮೆರಿಕಾಗೂ ವಾರ್ನಿಂಗ್ ಕೊಡ್ತಾರೆ, ರಷ್ಯಾಗೂ ವಾರ್ನಿಂಗ್ ಕೊಡ್ತಾರೆ, ಎಲ್ಲ ದೇಶಗಳಿಗೂ ಯಾವುದೇ ಭಯವಿಲ್ಲದೆ ವಾರ್ನಿಂಗ್ ಕೊಡ್ತಾರೆ. ಈ ರೀತಿ ಒಂದು ವೇಳೆ ಭಾರತ ಮತ್ತು ನಾರ್ತ್ ಕೊರಿಯಾ ಮಧ್ಯೆ ಯುದ್ಧ ಬಂದರೆ ಹೇಗಿರುತ್ತೆ? ಈ ಎರಡೂ ದೇಶಗಳ ಮಧ್ಯೆ ಅಣು ಯುದ್ಧ ಬಂದರೆ ಹೇಗಿರುತ್ತೆ? ಕೊನೆಗೆ ಯಾರು ಗೆಲ್ತಾರೆ? ಒಂದು ವೇಳೆ ಯುದ್ಧನೇ ಪ್ರಾರಂಭವಾದರೆ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ? ಚಾಕ್ಲೇಟ್ ಬಾಯ್ ಫೇಸ್ ಇರುವ ನಾರ್ತ್ ಕೊರಿಯಾ ಪ್ರೆಸಿಡೆಂಟ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ನಾರ್ತ್ ಕೊರಿಯಾಗೆ ನಮ್ಮ ದೇಶದ ಮೇಲೆ ಯುದ್ಧ ಮಾಡುವಷ್ಟು ಕೆಪಾಸಿಟಿ ಇದೆಯಾ? ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಪ್ರಪಂಚದಲ್ಲಿ ಯಾರೂ ನಂಬದೇ ಇರುವ ದೇಶ ಉತ್ತರ ಕೊರಿಯಾ. ಯಾವಾಗಲಾದರೂ ಏನು ಬೇಕಾದರೂ ಮಾಡುವಂತಹ ದೇಶ ಇದು. ಯಾವ ದೇಶದ ಮೇಲೆ ಆದರೂ ಸರಿ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಅಂಥದ್ರಲ್ಲಿ ಒಂದು ವೇಳೆ ನಮ್ಮ ಜೊತೆ ಯುದ್ಧಕ್ಕೆ ಬಂದರೆ ಹೇಗಿರುತ್ತೆ? ಇದರ ಬಗ್ಗೆ ಅರ್ಥ ಆಗಬೇಕು ಅಂದರೆ ಈ ಎರಡೂ ದೇಶಗಳ ಮಧ್ಯೆ ಇರುವ ಸಾಮರ್ಥ್ಯವನ್ನು ನೋಡಬೇಕು. ಒಂದು ವೇಳೆ ಭಾರತ ಮತ್ತು ಉತ್ತರ ಕೊರಿಯಾ ಮಧ್ಯೆ ಯುದ್ಧನೇ ಬಂದರೆ ಮೊದಲು ನಮಗೆ ಸಪೋರ್ಟ್ ಮಾಡೋದು ಅಮೇರಿಕಾ. ನಮ್ಮ ಮಿತ್ರ ದೇಶಗಳಲ್ಲಿ ಅಮೇರಿಕಾ ತುಂಬ ಮುಖ್ಯವಾದದ್ದು. ತುಂಬ ವಾಣಿಜ್ಯ ಒಪ್ಪಂದಗಳು ನಮ್ಮ ಮಧ್ಯೆ ಇದೆ. ಅಷ್ಟೇ ಅಲ್ಲ, ಉತ್ತರ ಕೊರಿಯಾಗೂ ಮತ್ತು ಅಮೇರಿಕಾಗೂ ಒಳ್ಳೆ ಸಂಬಂಧಗಳು ಇಲ್ಲ. ಪ್ರತಿ ಬಾರಿ ಉತ್ತರ ಕೊರಿಯಾ ಅಮೇರಿಕಾದ ಮೇಲೆ ಆರೋಪಣೆಗಳನ್ನು ಮಾಡ್ತಾನೆ ಇರುತ್ತೆ. ಅದೇ ರೀತಿ ರಷ್ಯಾ ಕೂಡ ನಮ್ಮ ಜೊತೆ ಇರುತ್ತೆ. ಇಸ್ರೇಲ್, ಫ್ರಾನ್ಸ್ ಇವು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಇವುಗಳಿಗೂ ನಾರ್ತ್ ಕೊರಿಯಾಗೂ ಒಳ್ಳೆ ಸಂಬಂಧಗಳು ಇಲ್ಲ. ಒಂದು ವೇಳೆ ಭಾರತ ಮತ್ತು ನಾರ್ತ್ ಕೊರಿಯಾ ಮಧ್ಯೆ ಯುದ್ಧನೇ ಪ್ರಾರಂಭವಾದರೆ ಉತ್ತರ ಕೊರಿಯಾ ಸುತ್ತಮುತ್ತ ಇರುವ ಎಲ್ಲ ದೇಶಗಳು ಕೂಡ ಭಾರತದ ಜೊತೆನೇ ಇರುತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಜಪಾನ್ ದೇಶದ ಬಗ್ಗೆ ಹೇಳಬೇಕು. ನಾರ್ತ್ ಕೊರಿಯಾ ಯಾವಾಗ ದಾಳಿಗೆ ಬರುತ್ತೋ ಅನ್ನೋ ಭಯ ಜಪಾನ್ಗೆ ಈಗಲೂ ಕೂಡ ಇದೆ. ಆದ್ದರಿಂದ ಏಷ್ಯಾ ದೇಶಗಳ ಸಪೋರ್ಟ್ಗಾಗಿ ಜಪಾನ್ ತುಂಬ ದಿನಗಳಿಂದ ಕಾಯ್ತಿದೆ. ಆದ್ದರಿಂದ ಜಪಾನ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಜಪಾನ್ಗೆ ಮತ್ತೊಂದು ಭಯ ಕೂಡ ಇದೆ. ನಾರ್ತ್ ಕೊರಿಯಾ ಭಾರತ ದೇಶದ ಮೇಲೆ ಯುದ್ಧಕ್ಕೆ ಬಂದರೆ ನಂತರ ಟಾರ್ಗೆಟ್ ಮಾಡೋದು ನಮ್ಮನ್ನೇ ಅಂತ. ಅದಕ್ಕೆ ಸಾಕ್ಷಿಗಳು ಕೂಡ ಇವೆ. ಜಪಾನ್ ದೇಶದ ಅನುಮತಿಯನ್ನು ಪಡೆಯದೆ ಉತ್ತರ ಕೊರಿಯಾ ಕೆಲವು ಮಿಸೈಲ್ಸನ್ನು ಜಪಾನ್ ದೇಶದ ಆಕಾಶದಲ್ಲಿ ಪ್ರಯೋಗವನ್ನು ಮಾಡುತ್ತೆ. ಆದ್ದರಿಂದ ಜಪಾನ್ ಯಾವಾಗ ಅವಕಾಶ ಸಿಗುತ್ತೋ ಅಂತ ಕಾದು ನೋಡ್ತಿದೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಯಾವ ದೇಶಕ್ಕಾದರೂ ಸಪೋರ್ಟ್ ಮಾಡಲು ರೆಡಿಯಾಗಿದೆ. ಇನ್ನು ದಕ್ಷಿಣ ಕೊರಿಯಾ ಕೂಡ ಉತ್ತರ ಕೊರಿಯಾಗೆ ಶತ್ರು ದೇಶನೇ. ಕೊರಿಯಾ ವಿಭಜನೆ ಆಗೋದಕ್ಕಿಂತ ಮುಂದಿನಿಂದಲೂ ಕೂಡ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಜೊತೆ ಒಳ್ಳೆ ಸಂಬಂಧಗಳು ಇವೆ. ಇದಕ್ಕೆ ಉದಾಹರಣೆ ಏನು ಅಂದರೆ, ದಕ್ಷಿಣ ಕೊರಿಯಾದಲ್ಲಿರುವ ಮಿಲಿಟರಿಯಲ್ಲಿ ಸುಮಾರು 18% ಜನ ಅಮೆರಿಕದವರೇ ಇರ್ತಾರೆ. ಆದ್ದರಿಂದ ಇವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಪ್ರಾರಂಭದಿಂದಲೂ ಚೈನಾ ಉತ್ತರ ಕೊರಿಯಾಗೆ ಸಪೋರ್ಟ್ ಮಾಡ್ತಾ ಬರ್ತಿದೆ. ಇದು ಎಲ್ಲರಿಗೂ ಗೊತ್ತು. ಚೈನಾ ಉತ್ತರ ಕೊರಿಯಾಗೆ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನ್ ಕೂಡ ಉತ್ತರ ಕೊರಿಯಾಗೆ ಸಪೋರ್ಟ್ ಮಾಡುತ್ತೆ. ಇಸ್ರೇಲ್ ಮತ್ತು ಅಮೆರಿಕ ನಮಗೆ ಸಪೋರ್ಟ್ ಮಾಡಿದ್ರೆ ಇರಾನ್ ಖಂಡಿತ ಉತ್ತರ ಕೊರಿಯಾಗೆ ಸಪೋರ್ಟ್ ಮಾಡುತ್ತೆ. ಏಕೆ ಅಂದರೆ ಉತ್ತರ ಕೊರಿಯಾಗೂ ಮತ್ತು ಇರಾನ್ಗೆ ಒಳ್ಳೆ ಸಂಬಂಧಗಳೇ ಇವೆ. ಒಂದು ಸ್ಟಡಿ ಪ್ರಕಾರ ಈ ಎರಡೂ ದೇಶಗಳು ಅಣು ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಭಾರತಕ್ಕೆ ಇರಾನ್ ಕೂಡ ಮಿತ್ರ ದೇಶವಾಗಿದ್ದರೂ ಅಮೆರಿಕ ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಅದು ಉತ್ತರ ಕೊರಿಯಾಗೆ ಸಪೋರ್ಟ್ ಮಾಡುತ್ತೆ. ಅಥವಾ ಯಾವ ದೇಶಕ್ಕೂ ಸಪೋರ್ಟ್ ಮಾಡದೆ ಸೈಲೆಂಟ್ ಆಗಿ ಕೂಡ ಇರಬಹುದು. ಒಂದು ವೇಳೆ ಭಾರತ ಉತ್ತರ ಕೊರಿಯಾ ಮಧ್ಯೆ ಯುದ್ಧನೇ ಪ್ರಾರಂಭ ಆದರೆ ಈ ಎರಡೂ ದೇಶಗಳು ಅಣು ಯುದ್ಧವನ್ನೇ ಮಾಡುತ್ತೆ. ಎಲ್ಲ ದೇಶಗಳು ಈ ಯುದ್ಧದಲ್ಲಿ ಭಾಗವಾಗುತ್ತೆ. ಇದು 3ನೇ ಪ್ರಪಂಚ ಯುದ್ಧವಾಗಿ ಕೂಡ ಬದಲಾಗಬಹುದು. ಬೇರೆ ದೇಶಗಳು ಈ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂದರೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಸಾಕು, ಆ ದೇಶಗಳಿಗೆ ತುಂಬ ಲಾಭನೇ ಸಿಗುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನು ಅಂದರೆ, ಉತ್ತರ ಕೊರಿಯಾ ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನಮಗೆ ಇನ್ನೊಬ್ಬರ ಸಹಾಯ ಬೇಕಾ? ಇದಕ್ಕೆ ಉತ್ತರ ಬೇಡ ಅಂತಲೇ ಹೇಳಬಹುದು. ಯಾರ ಸಹಾಯವಿಲ್ಲದೆ ನೇರವಾಗಿ ನಾವು ಉತ್ತರ ಕೊರಿಯಾ ಮೇಲೆ ಯುದ್ಧ ಮಾಡಬಹುದು. ಆ ದೇಶವನ್ನು ಸುಲಭವಾಗಿ ಗೆಲ್ಲಬಹುದು. ಇದರ ಬಗ್ಗೆ ಅರ್ಥ ಆಗಬೇಕು ಅಂದರೆ ಈ ಎರಡೂ ದೇಶಗಳ ಯುದ್ಧ ಸಾಮರ್ಥ್ಯ ಎಷ್ಟು ಅಂತ ತಿಳಿದುಕೊಳ್ಳಬೇಕು. ಮೊದಲು ಡಿಫೆನ್ಸ್ ಬಜೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಕೊರಿಯಾಗಿಂತ ಭಾರತ ದೇಶದ ಡಿಫೆನ್ಸ್ ಬಜೆಟ್ ತುಂಬ ಜಾಸ್ತಿ. ನಾವು ಇದಕ್ಕಾಗಿ 6,21,540 ಕೋಟಿಯನ್ನು ಖರ್ಚು ಮಾಡಿದ್ರೆ ಉತ್ತರ ಕೊರಿಯಾ $1.47 ಬಿಲಿಯನ್ ಮಾತ್ರ ಖರ್ಚು ಮಾಡುತ್ತೆ.
ಅಂದರೆ ನಮಗೂ ಅವ್ರಿಗೂ ಅಜಗಜಾಂತರಗಳ ವ್ಯತ್ಯಾಸ ಇದೆ. ಇನ್ನೂ ನಮಗೆ ಯುದ್ಧ ವಿಮಾನಗಳು ಇಸ್ರೇಲ್, ರಷ್ಯಾ, ಅಮೆರಿಕದಿಂದ ಕೂಡ ಬರುತ್ತೆ. ಇವುಗಳ ಸಂಖ್ಯೆ ಸುಮಾರು 2,000ವರೆಗೆ ಇರುತ್ತೆ. ನಾರ್ತ್ ಕೊರಿಯಾದಲ್ಲಿ 300ರಿಂದ 500 ಯುದ್ಧ ವಿಮಾನಗಳು ಇರಬಹುದು. ನಮ್ಮಲ್ಲಿ ಯುದ್ಧ ಟ್ಯಾಂಕ್ಗಳು ಸುಮಾರು 6,000ವರೆಗೆ ಇರುತ್ತೆ. ಉತ್ತರ ಕೊರಿಯಾದಲ್ಲಿ 350 ಮಾತ್ರ ಇದೆ. ನಮ್ಮ ದೇಶದಲ್ಲಿ 14,50,000 ಜನ ಸೈನಿಕರಿದ್ದಾರೆ. ನಾರ್ತ್ ಕೊರಿಯಾದಲ್ಲಿ 12 ಲಕ್ಷ ಜನ ಸೈನಿಕರಿದ್ದಾರೆ. ಆ ದೇಶದಲ್ಲಿ ಬಲವಂತವಾಗಿ ಜನರನ್ನ ಸೈನಿಕರನ್ನಾಗಿ ಬದಲಾಯಿಸ್ತಾರೆ. ಆದ್ದರಿಂದಲೇ ಇವರ ಸಂಖ್ಯೆ ಜಾಸ್ತಿ. ಆದರೆ ಇಲ್ಲಿ ಸ್ವಲ್ಪ ಭಯಪಡುವ ವಿಷಯ ಏನು ಅಂದರೆ, ನಾರ್ತ್ ಕೊರಿಯಾದ ಹತ್ತಿರ ಅಣು ಬಾಂಬ್ಗಳು ಕೂಡ ಇವೆ. ಇನ್ನು ನಮ್ಮ ಹತ್ತಿರ ಸಬ್ಮರೈನ್ಸ್, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ವಾರ್ಶಿಪ್ಸ್, ಅದೇ ರೀತಿ ಬ್ರಹ್ಮಾಸ್ನಂತಹ ಅತ್ಯಾಧುನಿಕ ಆಯುಧಗಳು ಕೂಡ ಇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹತ್ರ ಅಣು ಬಾಂಬ್ಗಳು ಕೂಡ ಇವೆ. ಇವುಗಳನ್ನೆಲ್ಲ ಎದುರಿಸಬೇಕು ಅಂದರೆ ಉತ್ತರ ಕೊರಿಯಾಗೆ ಅದು ಚಿಕ್ಕ ವಿಷಯ ಆಗೋದಿಲ್ಲ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಭಾರತ ಎಂದಿಗೂ ಕೂಡ ಯುದ್ಧವನ್ನು ಪ್ರಾರಂಭ ಮಾಡೋದಿಲ್ಲ, ಯುದ್ಧಗಳನ್ನು ಪ್ರೋತ್ಸಾಹಿಸೋದಿಲ್ಲ. ಎಲ್ಲ ದೇಶಗಳ ಜೊತೆ ಮಿತ್ರತ್ವವನ್ನು ಬೆಳೆಸೋದಕ್ಕೆ ಮಾತ್ರ ಆಲೋಚನೆ ಮಾಡುತ್ತೆ. ಆದರೆ ಉತ್ತರ ಕೊರಿಯಾ ಆಗಲ್ಲ. ಪ್ರತಿ ದೇಶದ ಜೊತೆ ಅದಕ್ಕೆ ಶತ್ರುತ್ವ ಇದೆ. ಪ್ರಪಂಚ ತನ್ನ ದೇಶದ ಬಗ್ಗೆ ಏನು ಅಂದ್ಕೊಳ್ಳುತ್ತೋ ಅನ್ನೋ ಆಲೋಚನೆ ಕೂಡ ಆ ದೇಶದ ಪ್ರೆಸಿಡೆಂಟ್ಗೆ ಇಲ್ಲ. ಬೇರೆ ದೇಶದವರು ಆ ದೇಶಕ್ಕೆ ಹೋಗುವ ಅನುಮತಿ ಕೂಡ ಇಲ್ಲ. ಹಾಗಂತ ಯುದ್ಧ ಬಂದ ತಕ್ಷಣ ಯುದ್ಧಕ್ಕೆ ಉತ್ತರ ಕೊರಿಯಾ ರೆಡಿಯಾಗುತ್ತೆ ಅಂತ ಅಲ್ಲ, ಅದು ಭಾರತ ದೇಶದ ಬಗ್ಗೆ ಯೋಚನೆ ಮಾಡೇ ಮಾಡುತ್ತೆ. ಒಂದು ಸಣ್ಣ ತಪ್ಪು ಮಾಡಿದರೂ ನಾವು ಉಳಿಯೋದಿಲ್ಲ ಅಂತ ಉತ್ತರ ಕೊರಿಯಾಗೆ ಗೊತ್ತಿರುತ್ತೆ. ಯಾರ ಸಹಾಯವಿಲ್ಲದೆ ಯುದ್ಧ ಮಾಡಿ ಗೆಲ್ಲುವಂತಹ ಶಕ್ತಿ ಭಾರತಕ್ಕೆ ಇದೆ ಅಂತ ಆ ದೇಶದ ಪ್ರೆಸಿಡೆಂಟ್ಗೆ ಗೊತ್ತು. ಒಂದು ವೇಳೆ ಎಲ್ಲವನ್ನ ಮರೆತು ನೇರವಾಗಿ ಯುದ್ಧಕ್ಕೆ ಬಂದರೆ ಭಾರತ ಕೂಡ ಅದಕ್ಕೆ ರೆಡಿ ಇರುತ್ತೆ. ಆದರೆ ಇಲ್ಲಿ ವಿಚಿತ್ರ ಏನು ಅಂದರೆ, ಉತ್ತರ ಕೊರಿಯಾದ ಪ್ರೆಸಿಡೆಂಟ್ ಕೇವಲ ಬೆದರಿಕೆಗಳನ್ನು ಮಾತ್ರ ಹಾಕ್ತಿದ್ದಾರೆ. ನನ್ನ ಸಹವಾಸಕ್ಕೆ ಬಂದರೆ ಯುದ್ಧ ಮಾಡ್ತೀನಿ ಅಂತ, ಅಣು ಬಾಂಬ್ ಹಾಕ್ತೀನಿ ಅಂತ ಬೆದರಿಕೆ ಮಾತ್ರ ಹಾಕ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ, ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ನಾರ್ತ್ ಕೊರಿಯಾದ ಹತ್ತಿರ ಅಷ್ಟೊಂದು ಹಣ ಇಲ್ಲ, ಸರಿಯಾದ ಆಯುಧಗಳು ಕೂಡ ಇಲ್ಲ. ಇದರ ಜೊತೆ ತುಂಬ ದೇಶಗಳು ಅದಕ್ಕೆ ಸಹಾಯ ಕೂಡ ಮಾಡೋದಿಲ್ಲ. ಆದರೆ ಪ್ರೆಸೆಂಟ್ ಈಗ ಉತ್ತರ ಕೊರಿಯಾಗೂ ಮತ್ತು ಭಾರತಕ್ಕೂ ಯಾವುದೇ ಶತ್ರುತ್ವ ಇಲ್ಲ. ಈ ಎರಡೂ ದೇಶಗಳ ಮಧ್ಯೆ ಒಳ್ಳೆ ಸಂಬಂಧನೇ ಇದೆ. ನಾರ್ತ್ ಕೊರಿಯಾದಲ್ಲಿ ಇಂಡಿಯನ್ ಎಂಬಸಿ ಇದೆ, ಇಂಡಿಯಾದಲ್ಲಿ ನಾರ್ತ್ ಕೊರಿಯಾ ಎಂಬಸಿ ಇದೆ. ಅದೇ ರೀತಿ ಸುನಾಮಿ ಸಮಯದಲ್ಲಿ ಉತ್ತರ ಕೊರಿಯಾ ಭಾರತಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಕೋವಿಡ್ ಸಮಯದಲ್ಲಿ ಯುನೈಟೆಡ್ ನೇಷನ್ ಸಲಹೆ ಪ್ರಕಾರ ಉತ್ತರ ಕೊರಿಯಾಗೆ ಸಹಾಯ ಮಾಡುತ್ತೆ. ನಿಜ ಹೇಳಬೇಕು ಅಂದರೆ, ಉತ್ತರ ಕೊರಿಯಾ ಎಂದಿಗೂ ಭಾರತದ ಜೊತೆ ಯುದ್ಧಕ್ಕೆ ಬರೋದೇ ಇಲ್ಲ, ಬಂದರೆ ಅದು ಉಳಿಯೋದು ಇಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನಾರ್ತ್ ಕೊರಿಯಾ ಭಾರತದ ಮೇಲೆ ಯುದ್ಧಕ್ಕೆ ಬಂದರೆ ಪ್ರಪಂಚದ ಬೇರೆ ದೇಶಗಳಿಗಿಂತ ನಾರ್ತ್ ಕೊರಿಯಾದ ಒಳಗೆ ಇರುವ ಜನರೇ ತುಂಬ ಖುಷಿ ಪಡ್ತಾರೆ. ಅವರಿಗೆ ಅವರ ದೇಶ ಗೆಲ್ಲೋದಕ್ಕಿಂತ ಸೋಲೋದೇ ತುಂಬ ಮುಖ್ಯ ಆಗಿರುತ್ತೆ. ಇಂಡಿಯಾನ ಗೆಲ್ಲಬೇಕು ಅಂತ ಅಂದ್ಕೊಳ್ತಾರೆ. ಏಕೆ ಅಂದರೆ ಆ ದೇಶದ ನಾಯಕ ಅವರಿಗೆ ಅಷ್ಟೊಂದು ಟಾರ್ಚರನ್ನು ಕೊಟ್ಟಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.